ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೇಕಿನ. ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ತುಂಬ ದಿನ ಆಯಿತು ನಾನು ಆಲ್ಮೋಸ್ಟ್ ವಿಡಿಯೋ ಮಾಡಿ 5 ಡೇಸ್ ಆಯ್ತಾ ಬಂತು. ಸೊ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕೆ ಅಂತ ಅಂದರೆ ಸ್ವಲ್ಪ ಸಿಕ್ಕಾಪಟ್ಟೆ ಬ್ಯುಸಿ ಆಗೋದ್ವಿ. ನಮ್ಮ ಮಿಷಿನ ಪಾರ್ಸಲ್ ಮಾಡೋದಾಗಿರ್ಬೋದು, ಪ್ಯಾಕ್ ಮಾಡೋದಾಗಿರ್ಬೋದು, ಸಿಕ್ಕಾಪಟ್ಟೆ ಆರ್ಡರ್ಸ್ ಬಂದಿತ್ತು. ಮತ್ತು ತುಂಬ ಬೇರೆ ಕಡೆ ಎಲ್ಲ ಹೋಗಿ ಸ್ವಲ್ಪ ಸೈಡ್ ಬೆಂಗಳೂರು ಸೈಡೆಲ್ಲ ಕೊಟ್ಟಿದ್ದು ಆಯಿತು. ಹಾಗೆ ಇವತ್ತು ಕೂಡ ಸೊ 1-2 ಪಾರ್ಸಲ್ ಇತ್ತು ಬೆಂಗಳೂರು ಕಳಿಸೋದೆ. ಸೊ ಇವತ್ತು ಕೂಡ ಫುಲ್ಲು ಕೆಲಸನೇ. ಸೊ ಇನ್ನು ವರ್ಕ್ ಮಾಡೋದು ಮತ್ತು ಎಂಬ್ರಾಯ್ಡಿಂಗ್ ಕೆಲಸ ಮಾಡೋದು ಮತ್ತು ಪ್ಯಾಕ್ ಕೂಡ ಮಾಡೋದು ತುಂಬಾ ಜಾಸ್ತಿ ಆಗೋಯ್ತು ಕೆಲಸ. ನಮಗೆ ವಿಡಿಯೋ ಮಾಡೋಕ್ಕೆ ಪುರ್ಸೋತಿಲ್ಲ. ನಾನೆಲ್ಲ ಮಾಡಿ ಸಂಜೆ ಆಗೋಗುತ್ತೆ. ಸಂಜೆ ಹೊತ್ತು ಮಾಡೋಕ್ಕಾಗ್ತಾಯಿಲ್ಲ. ಹಂಗಾಗಿ 5 ದಿನ ಆಗೋಗಿದೆ ನಾನು ವಿಡಿಯೋನೇ ಮಾಡಿಲ್ಲ. ಸಿಕ್ಕಾಪಟ್ಟೆ ಆರ್ಡರ್ಸ್ ಬರ್ತಾಯಿದೆ. ತುಂಬ ಜನ ಕಾಲ್ ಮಾಡ್ತಾಯಿದ್ದೀರಾ, ತುಂಬ ಜನ ಆರ್ಡರ್ನ ಮಾಡ್ಕೊಳ್ತಾರೆ. ಇನ್ನು ನನಗೊಂದು ಕಳೆದ 2 ದಿನದ ಹಿಂದೆ ಸೊ ಯೂಟ್ಯೂಬ್ ನೋಡಿಕೊಂಡು ಒಂದು 2 ಕಸ್ಟಮರ್ನ ಬಂದಿದ್ದರು. ಅಂದರೆ 2 ಮಿಷಿನ್ನ ತೊಗೊಂಡೋದ್ರು. ಸೊ 2 ಕಸ್ಟಮರಲ್ಲಿ ಒಬ್ಬರು ಕಸ್ಟಮರ್ ಬಂದುಬಿಟ್ಟು 2 ಮಿಷಿನ್ನ ಪರ್ಚೇಸ್ ಮಾಡ್ಕೊಂಡೋದ್ರು. ಇನ್ನೊಬ್ರು ಕಸ್ಟಮರ್ ಬಂದುಬಿಟ್ಟು 1 ಮಿಷಿನ್ ಪರ್ಚೇಸ್ ಮಾಡಿದ್ರು. ಸೊ 2 ಡೇಸ್ ಬ್ಯಾಕ್ ಅದು ತುಂಬಾ ಕೆಲಸ ಆಯ್ತು ಅದು. ಸೊ ಅವ್ರು ಬಂದುಬಿಟ್ಟು ನಮಗೆ ಪ್ಯಾಕಿಂಗ್ಗೆ ಕೊಡಿ, ನಾವೇ ಫಿಟ್ ಮಾಡ್ಕೊತೀವಿ ಅಂದರೆ ಇಲ್ಲೇ ಬಂದು ಎಲ್ಲ ಚೆಕ್ ಮಾಡಿ ಎಲ್ಲ ವರ್ಕ್ ಮಾಡಿ ಹೊಲ್ದು ರೆಡಿ ಮಾಡಿಬಿಟ್ಟು ಅವ್ರು ಬಂದುಬಿಟ್ಟು ನಮಗೆ ಪ್ಯಾಕಿಂಗ್ಗೆ ಕೊಡಿ, ನಾವು ಅಲ್ಲೇ ಫಿಟ್ ಮಾಡ್ಕೊಳ್ತೀವಿ, ನಾವು ಫೋನ್ ಮಾಡ್ತೀವಿ, ವೀಡಿಯೋ ಕಾಲ್ ಮಾಡ್ತೀವಿ, ನಮಗೆ ಕ್ಲಿಯರಾಗಿ ಹೇಳಿ ಹೆಂಗೆ ನಾವು ಫಿಟ್ ಮಾಡ್ಕೊಳ್ಳೋದು ಅಂತ ಕೂಡ ಕೇಳಿದರು. ಸೊ ಹಾಗಾಗಿ ಆಯಿತು ಅಂತ ಹೇಳಿ ಪ್ಯಾಕ್ ಮಾಡಿದೆ, ಕೊಟ್ವಿ. ಸೊ ಅವ್ರು ಇಲ್ಲಿ ಬಂದು ಎಲ್ಲ ಹೊಲ್ದುಬಿಟ್ಟು ಚೆಕ್ ಮಾಡಿ ಚೆನ್ನಾಗಿದೆ ಮಿಷಿನ್ ನೋಡಿಬಿಟ್ಟು ಸೊ ಪ್ಯಾಕಿಂಗ್ ಇರೋದನ್ನ ಹೊಸ ಪ್ಯಾಕೆ ತೊಗೊಂಡೋದ್ರು. ಸೊ ಅವರು ಅಲ್ಲಿ ಅಂದರೆ ನಾವು ಏನು ಮಾಡ್ತೀವಿ ಎಲ್ಲ ಪ್ರತಿಯೊಂದು ಕೂಡ ಕ್ಲಿಯರಾಗಿ ರೆಡಿ ಮಾಡಿಬಿಟ್ಟು ಪ್ಯಾಕ್ ಮಾಡಿ ಇಡ್ತೀವಿ. ಕ್ಲಿಯರಾಗಿ ರೆಡಿ ಮಾಡಿ ಪ್ಯಾಕ್ ಮಾಡಿ ಇಡ್ತೀವಿ. ಸೊ ಯಾರು ಬಂದು ಯಾವ್ದು ಬೇಕಾದ್ರೂ ಸೆಲೆಕ್ಷನ್ ಮಾಡ್ಕೋಬೋದು. ಯಾಕಂದರೆ ಸಡನ್ನಾಗಿ ಜನ ಬರ್ತಾ ಇರೋದ್ರಿಂದ ನಮಗೆ ಸಡನ್ನಾಗಿ ಪ್ಯಾಕ್ ಮಾಡಿ ಕೊಡೋದು ತುಂಬ ಲೇಟ್ ಆಗ್ತಾಯಿದೆ. ಹಾಗಾಗಿ ಏನು ಮಾಡ್ತಾಯಿದೆ, ಫಸ್ಟ್ ಎಲ್ಲ ಚೆಕ್ ಮಾಡಿ ಎಲ್ಲ ರೆಡಿ ಮಾಡಿಬಿಟ್ಟು ಪ್ಯಾಕ್ ಮಾಡಿ ಇಟ್ಬಿಡ್ತಾ ಇದ್ದೀವಿ. ಯಾರಾದರೂ ಕಸ್ಟಮರ್ ಬಂದರೆ ಒಂದು ವೇಳೆ ಯೂಟ್ಯೂಬ್ ನೋಡ್ಕೊಂಡು ಬರೋರು ಆಗಿರ್ಬೋದು, ಯೂಟ್ಯೂಬ್ ನೋಡದೆ ಕೂಡ ಬರೋರು ತುಂಬ ಜನ ಇದ್ದಾರೆ. ಸೊ ಅವ್ರು ಬಂದಾಗ ಅವ್ರು ಬೇಕು ಅಂತ ಅಂದರೆ ಆರಾಮಾಗಿ ಎತ್ಕೊಂಡು ಕೊಡೋಕ್ಕೆ ಈಸಿ ಆಗುತ್ತೆ. ಸೊ ಆವಾಗ ನಾವು ಪ್ಯಾಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಏನಾಗಿದೆ, ನನಗೆ ಅಲ್ಲಿಂದ ಹಿಂದೆನೇ ಮಾಡೋದು ನಮ್ಗೆ ತುಂಬ ಜಾಸ್ತಿ ಇದೆ. ರೆಡಿ ಮಾಡಿ ಕೊಡೋದು ಒಂದು ಕಡೆ, ಫಿಟ್ ಮಾಡಿ ಕೊಡೋದು ಒಂದು ಕಡೆ, ಮತ್ತೆ ನಮಗೆಲ್ಲ ಸೀಲ್ ಮಾಡಿ ಅಂದರೆ ಕ್ಲೀನಾಗಿ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಡೋದು ಒಂದು ಕಡೆ. ಕಸ್ಟಮರ್ ಯಾವ್ದು ಬೇಕಾದ್ರೂ ತೊಗೊಂಡೋಗ್ಬೋದು. ಫಿಟ್ಟಿಂಗ್ ಇರೋದು ತೊಗೊಂಡೋಗ್ತಾರೆ, ಕೆಲವರು ಫಿಟ್ಟಿಂಗ್ ಇಲ್ದಿರೋ ತೊಗೊಂಡೋಗ್ತಾರೆ. ಸೊ ಅವ್ರ ಅನುಕೂಲ ಯಾವುದು ಅವ್ರಿಗೆ ಇಷ್ಟ ಆಗುತ್ತೋ ಸೊ ಅದನ್ನು ತೊಗೊಂಡು ಹೋಗ್ತಾರೆ. ಸೊ ಹಿಂಗಾಗಿ ಏನಾಗುತ್ತೆ, ನನಗೆ ಆಲ್ಮೋಸ್ಟ್ 5 ಡೇಸಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಮತ್ತು ಇನ್ನೊಂದು ಏನು ಗೊತ್ತಾ, ಬೇಕಾದ್ರೆ ನಾನು ತೋರಿಸ್ತೀನಿ. ಒಂದು ಮಿಷಿನ್ ಇಲ್ಲ, ಎಲ್ಲ ಖಾಲಿ ಆಗೋಗ್ಬಿಟ್ಟಿದೆ. ಫಿಟ್ ಮಾಡೋಕ್ಕೆ ಟೈಮ್ ಇಲ್ಲ. ಯಾಕಂದರೆ ಸ್ವಲ್ಪನೇ ಮಿಷಿನ್ಸ್ ಇರೋದಿನ ಸ್ಟಾಕು. ನಾವು ಕಳೆದಲ್ಲಿ ಹೇಳಿದೆ ನಾನು 50 ಮಿಷಿನ್ಸ್ ಆರ್ಡ್ರ್ ಹಾಕಿದ್ದೀವಿ. ಅಂದರೆ 50 ಮಿಷಿನ್ಸ್ ಬಂದಿದೆ, ಬೇಕಂದ್ರೆ ಬುಕ್ ಮಾಡ್ಕೊಳ್ಳಿ ಅಂತ. ಸೊ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗೋಗ್ತಾಯಿದೆ. ಇನ್ನೊಂದು 10 ಪೀಸ್ ಅಷ್ಟೇ ಇರೋದು. ಸೊ ಆಲ್ಮೋಸ್ಟ್ ಎಲ್ಲ ಖಾಲಿದೆ. ಇವತ್ತು ಕೂಡ ಬೇರೆ ಕಡೆ ಶಿಫ್ಟ್ ಮಾಡ್ಲಿಕ್ಕೆ ಹೋಗಿದ್ದಾರೆ, ಬೆಂಗಳೂರಿಗೆ ಪ್ಯಾಕಿಂಗ್ ಡೆಲಿವರಿ ಕೊಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಹೋಗಿದ್ದಾರೆ. ಸೊ ಹಾಗಾಗಿ ನಮಗೆ ಆಲ್ಮೋಸ್ಟ್ ಖಾಲಿ ಇದೆ. ಇವಾಗ ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ಸೊ ಅವರು ಯೂಟ್ಯೂಬ್ ನೋಡ್ಕೊಂಡು ಬಂದು 2 ಮಿಷಿನ್ನ ತೊಗೊಂಡೋದ್ರು. ಸೊ ಅವ್ರದ್ದು ಒಂದು ಸಣ್ಣದಾಗಿ ಒಂದು ವೀಡಿಯೋನ ಮಾಡಿದ್ದೀನಿ. ಸೊ ಕ್ಲಿಪ್ನ ಹಾಕ್ತೀನಿ, ನಿಮಗೆ ಬೇಕಾದ್ರೆ ನೋಡ್ಕೊಂಡು ಬನ್ನಿ. ಸೊ ಅದಾದಮೇಲೆ ನಾನು ಫುಲ್ಲು ಖಾಲಿ ಆಗಿರೋದನ್ನ ತೋರಿಸ್ತೀನಿ. ಫುಲ್ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗೋಗ್ಬಿಡುತ್ತೆ. ಇನ್ನು ಫಿಟ್ಟಿಂಗ್ ಮಾಡಿಡ್ಬೇಕಷ್ಟೇ. ಸೊ ಇವಾಗ ಇನ್ನು ಚೂರು ಹೇಳಿದ್ನಲ್ಲ, ಒಂದು 10 ಮಿಷಿನ್ ಅಷ್ಟೇ ಸ್ಟಾಕ್ ಇರೋದು. ಇನ್ನೆಲ್ಲ ಆಲ್ಮೋಸ್ಟ್ ಖಾಲಿ ಆಗ್ತಿದೆ. ಸೊ ಇನ್ನು ನೆಕ್ಸ್ಟ್ ಬ್ಯಾಚ್ ಬರಬೇಕು. ಸೊ ನೆಕ್ಸ್ಟ್ ಬ್ಯಾಚ್ ಬಂದಮೇಲೆ ಖಂಡಿತವಾಗ್ಲೂ ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ಯಾರನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಸೊ ಬನ್ನಿ ಇವಾಗ ಫಸ್ಟು ವೀಡಿಯೋ ನೋಡ್ಕೊಂಬರೋಣ. ಸೊ ಅವ್ರದ್ದೊಂದು ಸಣ್ಣದಾಗಿ ಒಂದು ವೀಡಿಯೋ ಕ್ಲಿಪ್ನ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಮೆಮೊರೀಸ್ ಇವೆಲ್ಲನೂ ನಾನು ಯೂಟ್ಯೂಬ್ನ ನೋಡ್ಕೊಂಡ್ಬಂದು ತುಂಬ ಜನ ತೊಗೊಳ್ತಾರೆ, ನಂಗೆ ತುಂಬಾ ಖುಷಿ ಆಗ್ತಾಯಿದೆ. ಸೊ ಹಾಗಾಗಿ ಒಂದು ಮೆಮೊರಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಹಾಗೆ ನನ್ನ ಒಂದು ಚಾನಲ್ ಕೂಡ ಈ ಒಂದು ಮೆಮೊರಿ ಇರಲಿ ಅಂತ ಹೇಳ್ಬಿಟ್ಟು ಸೊ ಬನ್ನಿ ನೋಡ್ಕೊಂಡು ನಮ್ಮ ಯೂಟ್ಯೂಬ್ನ ನೋಡಿಕೊಂಡು ಸೊ ಒಬ್ಬರು ಬಂದು 2 ಪೀಸ್ನ ಪರ್ಚೇಸ್ ಮಾಡಿಕೊಂಡು ತೊಗೊಂಡು ಹೋದ್ರು. ಸೊ ತುಂಬ ಖುಷಿ ಆಯಿತು. ಸೊ ಇನ್ನು ಅವರು ಕೂಡ ಕಾರೇ ತೊಗೊಂಡು ಬಂದಿದ್ರು. ಸೊ 2 ಮಿಷಿನು, ಹಾಗೆ ಅಲ್ಲಿಗೆ ಕೂಡ 2 ಮಿಷಿನು. ಸೊ ಸರ್ವೆ ಮೋಟರ್ ಅಂದರೆ ಅವರು ಫಿಟ್ಟಿಂಗ್ ಮಾಡಿರೋದನ್ನ ತೊಗೊಂಡಿಲ್ಲ, ಸಪ್ರೇಟ್ ಪೀಸ್ನ ತೊಗೊಂಡ್ರು. ಸಪ್ರೇಟ್ ಪೀಸ್ನ ಹಾಕಿದ್ದೀವಿ. ಇನ್ನು ಫಿಟ್ಟಿಂಗ್ ಮಾಡಿರೋದ್ರಲ್ಲಿ ಎಲ್ಲ ಚೆಕ್ ಮಾಡಿಕೊಂಡು ಸೊ ಫೈನಲಿ ಅವರು ನಾವು ಫಿಟ್ ಮಾಡ್ಕೊಳ್ತೀವಿ, ಇನ್ನೇನಾರು ಡೌಟ್ಸ್ ಇದ್ದರೆ ನಮ್ಮನ್ನು ಕೇಳಿ ಅಂತ ಕೂಡ ಅವರು ಹೇಳಿದರು. ಸೊ ಹಾಗಾಗಿ ಸರಿ ನಾವು ಫಿಟ್ ಮಾಡ್ಕೊತೀವಿ. ಸೊ ಏನಾರು ಆಪ್ಷನ್ ಬೇಕು ಅಂದರೆ ವೀಡಿಯೋ ಕಾಲ್ ಬೇಕಾದ್ರೂ ಮಾಡಿ ಕ್ಲಿಯರಾಗಿ ಹೇಳ್ಕೊಡ್ತೀವಿ ಹೆಂಗೆ ಅಂತ ಹೇಳ್ಬಿಟ್ಟು. ಸೊ ತುಂಬ ಜನ ಬಂದುಬಿಟ್ಟು ಆಲ್ಮೋಸ್ಟ್ ಅಂದರೆ ಫಿಟ್ಟಿಂಗ್ ಇರೋದೇ ತೊಗೊಂಡು ಹೋಗ್ತಾರೆ. ಕೆಲವರು ನಾವೇ ಫಿಟ್ ಮಾಡ್ಕೊಳ್ತೀವಿ, ನಮ್ಗೆ ಹೊಸ ಪೀಸೇ ಕೊಡಿ ಅಂತ ಕೂಡ ಅಂತಾರೆ. ಸೊ ಅವ್ರವ್ರ ಅನುಕೂಲ ಹಿಂಗೆ ಅವ್ರಿಗೆ ಇಷ್ಟ ಆಗುತ್ತೋ ಆ ರೀತಿಯಲ್ಲಿ ಪರ್ಚೇಸ್ನ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಆಲ್ಮೋಸ್ಟ್ ಫುಲ್ಲು ಖಾಲಿನೇ ಆಗಿದೆ ನೋಡಿ ಮಿಷಿನ್ಸ್ ಮಾತ್ರ. ಇವಾಗ ಫಿಟ್ಟಿಂಗ್ ಮಾಡಬೇಕು. ಒಂದು 5 ಮಿಷಿನ್ ಆದರೂ ಫಿಟ್ ಮಾಡಿ ಇಡಬೇಕು. ಆಲ್ಮೋಸ್ಟು ಹೆಂಗೆ ಅಂದರೆ ಒಂದು ಸ್ವಲ್ಪ ನಾನು ವೀಡಿಯೋ ಮಾಡೋದಾಗಿಂದ ಪುರ್ಸೋತೇ ಇಲ್ಲ, ಹಂಗೆ ಆಗ್ಬಿಟ್ಟಿದೆ. ಎಲ್ಲ ಸಾಮಾನು ಎಲ್ಲಂದ್ರೆ ಅಲ್ಲಲ್ಲೇ ಬಿದ್ದುಬಿಟ್ಟಿದೆ. ಸೊ ಕ್ಲೀನ್ ಮಾಡಿ ರೆಡಿ ಮಾಡಬೇಕು. ಸೊ ದಿನ ಪ್ಯಾಕಿಂಗ್ ಇರುತ್ತಲ್ವ, ಸೊ ಫ್ರೀನೇ ಇಲ್ಲ, ಹಂಗೆ ಆಗ್ಬಿಟ್ಟಿದೆ.
ಸೊ ಇವಾಗ ಅದರಲ್ಲಿ ನಾವು ಒಂದು 5 ಮಿಷಿನ್ ಫಿಟ್ ಮಾಡಿದ್ರೆ ಇನ್ನೊಂದು 7-8 ಮಿಷಿನ್ ಅಷ್ಟೇ ಇರೋದು. ಸೊ ಅದು ಕೂಡ ನಮ್ಗೊಂದು 3 ಆರ್ಡ್ರ್ ಬಂದಿದೆ, ಅದು ಕೂಡ ಪಾರ್ಸಲ್ ಮಾಡಬೇಕು. ಆಲ್ಮೋಸ್ಟ್ ಖಾಲಿ ಅಂತಲೇ ಹೇಳ್ಬೋದು. ಮಿಷಿನು 50 ಮಿಷಿನ್ ಬಂದಿದ್ದು. ಸೊ 50 ಕೂಡ ನಮ್ಗೆ ಆಲ್ರೆಡಿ ಆಲ್ಮೋಸ್ಟ್ ಸೇಲ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ನೋಡೋಣ, ಹೊಸ ಸ್ಟಾಕ್ ಬಂದಾಗ ಖಂಡಿತವಾಗ್ಲೂ ಇನ್ಫಾರ್ಮೇಷನ್ ಕೊಡ್ತೀನಿ. ಹೊಸ ಸ್ಟಾಕ್ ಬಂದಾಗ ಇವಾಗ ಇನ್ನೊಂದು 7-8 ಏನಿದೆ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಬೇಕು ಅಂತಂದರೆ ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ. ನಿಮ್ಮ ಅಡ್ರೆಸ್ನ ಕರೆಕ್ಟಾಗಿ ಆಧಾರ್ ಕಾರ್ಡ್ನ ನಮಗೆ ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿದ್ರೆ ಸೊ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ ಮಿಷಿನ್. ಇಲ್ಲ ನೀವು ಇಲ್ಲೇ ಬಂದು ನೋಡಿ ಪರ್ಚೇಸ್ ಮಾಡ್ಕೊಳ್ತೀನಿ ಅಂತ ಅಂದರೆ ಇದು ಕೂಡ ನಿಮಗೆ ಆಪ್ಷನ್ ಇರುತ್ತೆ. ಸೊ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ. ಇನ್ನು ನೋಡಿದ್ರೆ ಅಲ್ವಾ, ತುಂಬ ಖಾಲಿಯಾಗಿದೆ. ಆಲ್ಮೋಸ್ಟ್ ಫಿಟ್ಟಿಂಗೇ ಇಲ್ಲ. ಫಿಟ್ ಮಾಡೋಷ್ಟು ಕೂಡ ಟೈಮೇ ಇಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಖಾಲಿಯಾಗೋಗ್ಬಿಟ್ಟಿದೆ ಮಿಷಿನು. ಸೊ ತುಂಬ ಜನ ಯೂಟ್ಯೂಬ್ ನೋಡಿಕೊಂಡು ತುಂಬ ಜನ ಬಂದಿರೋರಾದರೆ, ಸೊ ಇಲ್ಲಿ ಸುತ್ತಮುತ್ತ ಹಳ್ಳಿಲೂ ಕೂಡ ತುಂಬ ಜನ ಬಂದಿದ್ದೀರಾ. ಸೊ ತುಂಬ ಖುಷಿ ಆಗ್ತಾ ಇದೆ ನನಗೆ. ಮೇನಾಗಿ ಏನಂತ ಅಂದರೆ, ಒಂದು ನಂಬಿಕೆ ಇಟ್ಟು ನಾವು ಕೊಡಬೇಕಾದ್ರೆ ನೀವು ನಂಬಿಕೆ ಇಟ್ಟು ತೊಗೊಳ್ತೀರಲ್ವ, ಸೊ ಅದೇ ನಮಗೆ ದೊಡ್ಡದು. ಮತ್ತು ಮಿಷಿನು ಇವಾಗ ಆಲ್ಮೋಸ್ಟ್ ಇನ್ನೊಂದು ಅಷ್ಟಿದೆ. ನಾನು ಇವಾಗ ಏನು ಲೈನಲ್ಲಿ ತೋರಿಸಿದಲ್ವ ಅಷ್ಟಿದೆ. ಸೊ ಅದರಲ್ಲಿ ಇನ್ನೊಂದು 3-4 ಫಿಟ್ಟಿಂಗ್ ಆಯಿತು ಅಂದರೆ ಇನ್ನು ಆಲ್ಮೋಸ್ಟ್ ಕಮ್ಮಿ. ಸೊ ಇನ್ನೂ ಒಂದು 3 ಆರ್ಡ್ರ್ ಇದೆ. ಸೊ ಅದಕ್ಕೆ ನಾಳೆ ಎಲ್ಲ ಪ್ಯಾಕ್ ಮಾಡಬೇಕು. ಸ್ವಲ್ಪ ನಾಳೆ ಎಲ್ಲ ಪ್ಯಾಕ್ ಮಾಡಿ ಕಳ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವತ್ತು ಆಲ್ಮೋಸ್ಟು ಸ್ವಲ್ಪ ಓಡಾಡಿದ್ದು, ಮೆಸೇಜ್ ಸ್ವಲ್ಪ ಪ್ಯಾಕ್ ಮಾಡಿದ್ದು, ಕೊಟ್ಟಿದ್ದು, ಮತ್ತು ಬೆಂಗಳೂರಿಗೆ ಸ್ವಲ್ಪ ಪಾರ್ಸಲ್ ಹೋಗಿದೆ ಇವತ್ತು. ಸೊ ಫಿಟ್ಟಿಂಗು ಕೂಡ ಹೋಗಿದೆ. ಸೊ ಫಿಟ್ಟಿಂಗ್ ಮಾಡಬೇಕು, ಹಾಗಾಗಿ ತುಂಬ ಕೆಲಸ ಇದೆ. ಸೊ ಇನ್ನೊಂದು ಏನಂತ ಅಂದರೆ ಮೇಯ್ನಾಗಿ, ಸೊ ನಾವೇನು ಅಂದ್ಕೊಂಡು ಖುಷಿಯಾಗಿ ನಾವು ಅಂದರೆ ಮಿಷಿನ ಸೇಲ್ ಮಾಡೋಕ್ಕಿಂತ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ತು ನನಗೆ. ಸೊ ಆ್ಯಕ್ಚುಲಿ 5 ಡೇಸಿಂದ ನಾನು ಹಂಗೆ ಆಗಿದೆ. ನಾನು ವೀಡಿಯೋ ಪೋಸ್ಟ್ ಮಾಡೋಕ್ಕೆ ಆಗ್ತಾಯಿಲ್ಲ ನಮಗೆ. ಬರೀ ಕೆಲಸ, ಫಿಟ್ಟಿಂಗು ಬರೀ ಇದೇ ಆಗೋಗ್ತಾ ಇದೆ ನನಗೆ. ಸೊ ಹಂಗಾಗಿ ಸೊ ಈಗ ಬೇರೆ ಬ್ಲೌಸ್ಗಳು ಬೇರೆ ಸಿಕ್ಕಾಪಟ್ಟೆ ಇದ್ದಾವೆ. ಸೊ ವರ್ಕು ಕೂಡ ಮಾಡಬೇಕು. ಸೊ ಮಧ್ಯದಲ್ಲಿ ಸ್ವಲ್ಪ ಅದು ಪ್ಯಾಕಿಂಗ್ ಮಾಡೋದು, ಸೊ ಇದು ಸ್ವಲ್ಪ ವರ್ಕ್ ಮಾಡೋದು, ಸೊ ಹಿಂಗೆ ಆಗ್ತಾಯಿದೆ ನನಗೆ. ಹಂಗಾಗಿ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ತಡ ಆಗ್ತಾಯಿದೆ. ಸೊ ಆ್ಯಕ್ಚುಲಿ ನಾಳೆಯಿಂದ ನಾನು ಕ್ಲೀನಾಗಿ 1 ಡೇ ಬಿಟ್ಟು 1 ಡೇ ಆದರೂ ನಾನು ವೀಡಿಯೋ ಮಾಡಲೇಬೇಕು. ಕನ್ಸಿಸ್ಟೆನ್ಸಿ ಇರಬೇಕು ಪ್ರತಿಯೊಂದು ಯೂಟ್ಯೂಬಲ್ಲಿ ವೀಡಿಯೋ ಮಾಡಲಿಕ್ಕೆ. ಸೊ ಹಂಗಾಗಿ ಸೊ ನಾಳೆಯಿಂದ ಸ್ವಲ್ಪ 1 ಡೇ ಬಿಟ್ಟು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೇನಾದರೂ ಮಿಷಿನ್ ಎನ್ಕ್ವೈರೀಸ್ ಇದ್ದರೆ ನನಗೆ ಈ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ, ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಏನಾದರೂ ಮಿಷಿನ್ ಬೇಕು ಅಂದರೆ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ತುಂಬಾ ಕಮ್ಮಿ ಇದೆ ಮಿಷಿನ್ಸು. ಸೊ ನೆಕ್ಸ್ಟ್ ಆಗಿ ಯಾವಾಗ ಬರುತ್ತೋ ಹೇಳೋಕ್ಕಾಗಲ್ಲ. ಯಾಕಂತಂದರೆ ಇವಾಗ ಮಿಷಿನ್ಸು ಸ್ವಲ್ಪ ರೇಟು ಕೂಡ ಜಾಸ್ತಿ ಆಗ್ತಿದೆ, ಮಿಷಿನ್ ಸಿಗೋದು ಕೂಡ ತುಂಬಾ ಕಮ್ಮಿ ಆಗಿದೆ. ಹಾಗಾಗಿ ನಿಮ್ಗೆ ಏನಾದರೂ ಮಿಷಿನ್ಸ್ ಬೇಕು ಅಂದರೆ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಆಲ್ ಓವರ್ ಕರ್ನಾಟಕ ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ. ಸೊ ಮಿಷಿನ್ ಬಂದುಬಿಟ್ಟು ನಿಮಗೆ 13,500 ಬೀಳುತ್ತೆ. ತುಂಬ ಜನ ಕೇಳ್ತಾ ಇರ್ತೀರಾ ಎಷ್ಟು ಅಂತ. ನಾನು ಕ್ಲಿಯರಾಗಿ ಮೆನ್ಷನ್ ಕೂಡ ಮಾಡಿರ್ತೀನಿ. ಸೊ ಅದು ತುಂಬ ಜನ ಕೇಳ್ತಾ ಇರ್ತೀರಾ ಪ್ರೈಸ್ ಎಷ್ಟು ಅಂತ. ಸೊ ಕ್ಲೀನಾಗಿ ವೀಡಿಯೋ ನೋಡಿ, ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಎಷ್ಟು ಪ್ರೈಸ್ ಅಂತ ಹೇಳ್ಬಿಟ್ಟು. ಸೊ ಫೀಚರ್ಸ್ ಎಲ್ಲ ಹೇಳಿರ್ತೀನಿ ನಿಮಗೆ. ಸಿಂಗಲ್ ನೀಡಲ್ ಮಿಷಿನ್ಸು, ಅದರಲ್ಲಿ ಯಾವುದೇ ಥರ ಏನೆಂದು ಜಿಗ್ಜಾಗ್ ಆಗಲಿ ಓವರ್ಲಾಕ್ ಆಗಲಿ ಏನೂ ಬರಲ್ಲ, ಓನ್ಲಿ ಸ್ಟಿಚಿಂಗ್ ಅಷ್ಟೇ ಅಂತ ಕ್ಲಿಯರಾಗಿ ನಾನು ಮೆನ್ಷನ್ ಕೂಡ ಮಾಡಿರ್ತೀನಿ. ನಿಮಗೆ ಗಾರ್ಮೆಂಟ್ಸ್ ಮಿಷಿನು ತುಂಬಾ ಕಮ್ಮಿ ಬೆಲೆ ಸಿಗ್ತಿದೆ, ಮತ್ತು ಗುಡ್ ಕ್ವಾಲಿಟಿ ಕಂಡೀಷನ್, ಗುಡ್ ಕಂಡೀಷನ್ ಕೂಡ ಸಿಗ್ತಾ ಇದೆ. ಮಿಷಿನು ರೀಪೇಂಟೆಡ್ ಮಿಷಿನ್ ಆಗಿರುತ್ತೆ. ಸೊ ಹೊಸ ಸ್ಟ್ಯಾಂಡು, ಹೊಸ ಅಲ್ಲಿಗೆ ಮಿಷಿನ್ ಅಷ್ಟೇ ಅಂದರೆ ನಿಮಗೆ ಹೆಡ್ ಮಾತ್ರ ಹಳೇದಿರುತ್ತೆ, ಮತ್ತು ರೆಡ್ ಸ್ಟ್ಯಾಂಡ್ ಕೂಡ ಹೊಸದೇ ಇರುತ್ತೆ. ಸೊ ಫೀಚರ್ಸು ಸಿಂಗಲ್ ನೀಡಲ್ ಮಿಷಿನು, ಓನ್ಲಿ ಸ್ಟಿಚಿಂಗು, ತುಂಬ ಫಾಸ್ಟಾಗಿ ಎಷ್ಟು ಫಾಸ್ಟಾಗಿ ಬೇಕಾದ್ರೂ ಕೆಲಸ ಮಾಡ್ಬೋದು. ಬ್ಲೌಸ್ ಹೊಲಿಯೋರಿಗೆ ಮಹಿಳೆಯರಿಗಂತೂ ಸಿಕ್ಕಾಪಟ್ಟೆ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಆಮೇಲೆ ಇನ್ನೊಂದು ಏನಂತಂದರೆ, ಸೊ ಗಾರ್ಮೆಂಟ್ಸ್ಗಳಲ್ಲಿ ಹೊಲಿದು ರೂಢಿರೋರ್ಗಂತೂ ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಈಸಿ ಇದು. ಆಲ್ಮೋಸ್ಟ್ ಕಲಿಯೋರು ಕೂಡ ಇದನ್ನೇ ಕಲ್ತ್ಕೊಂಡ್ರೆ ನಿಮ್ಗೆ ತುಂಬ ಬೆನಿಫಿಟ್ ಸಿಗುತ್ತೆ. ಸೊ ಸ್ಟಿಚಿಂಗು ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ನಿಮಗೆ ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ ಈ ಒಂದು ಮಿಷಿನ್ಗಳಲ್ಲಿ. ಸೊ ಪವರ್ ಮಿಷಿನ್ ಅಂದರೆ ತುಂಬ ಒಂದು ರೀತಿ ರಿಚ್ ಅಂತಲೇ ಹೇಳಬೇಕು. ಅಂದರೆ ಪವರ್ ಮಿಷಿನ್ ಒಂದು ಮನೆಗೆ ಒಂಥರ ಬಂಗಾರ ಇದ್ದಂಗೆ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಮಿಷಿನ್ ಬೇಕು ಅಂದರೆ ಈ ನಂಬರ್ ಹಾಕಿರ್ತೀನಿ. ಸೊ ನಂಬರ್ ಕಾಲ್ ಮಾಡಿ ಮಿಷಿನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.